ವಿದ್ಯುತ್ ಗುತ್ತಿಗೆದಾರರ ಸಂಘ ಅವಿಂದು ರಸ್ತೆ ಬೆಂಗಳೂರು ನಗರ ಜಿಲ್ಲೆ ವತಿಯಿಂದ ಅರಮನೆ ಮೈದಾನದಲ್ಲಿ ಪೆವಿಲಿಯನ್ ಅಂತ ಈ ಮಂಟಪದಲ್ಲಿ ದಯವಿಟ್ಟು ಇವತ್ತು ನಾವು ಅಣ್ಣಮ್ಮ ದೇವಿ ಪ್ರತಿಷ್ಠಾಪನೆ, ಪ್ರತಿಭಾ ಪುರಸ್ಕಾರ, ಹಿರಿಯ ಗುತ್ತಿಗೆದಾರರಿಗೆ ಸನ್ಮಾನ ಹಾಗೂ ರಸಂಜೆ ಕಾರ್ಯಕ್ರಮ ಹಾಗೂ ಇನ್ನಿತರೆ ಹಲವಾರು ಮಿಮಿಕ್ರಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಸದಸ್ಯರು, ನನ್ನ ನೆಚ್ಚಿನ ಬೆಂಗಳೂರು ಮತ್ತು ಗ್ರಾಮಾಂತರ ಎಲ್ಲ ಸದಸ್ಯರು ಪಾಲ್ಗೊಂಡು ಇದನ್ನು ಉಪಯೋಗಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಇನ್ನು ಹಲವಾರು ಕಾರ್ಯಕ್ರಮಗಳು ಬರ್ತವೆ. ನಾಳೆ ಭಾನುವಾರ ಚಾಮುಂಡೇಶ್ವರಿಯ ಒಂದು ಮೆರವಣಿಗೆ ಇರ್ತದೆ, ಪ್ರಸಾದ ವಿನಿಯೋಗ ಇರ್ತದೆ, ವೆಜ್ಜು ನಾನ್ ವೆಜ್ ಎರಡೂ ಇರ್ತದೆ. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಳಬೇಕು ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಸದಸ್ಯರು ಯಾವುದೇ ಒಂದು ಪರ ವಿರೋಧ ಇಲ್ಲದೆ, ನಾವು ತಂಡ ಭೇದವಿಲ್ಲದೆ ಎಲ್ಲರೂ ಇನ್ವೈಟ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಪಾಲ್ಗೊಂಡು ಇದನ್ನು ಯಶಸ್ಸು ಮಾಡಿಕೊಡ್ಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ನಮ್ಮ ರಾಜ್ಯಾಧ್ಯಕ್ಷರ ಕಡೆಯಿಂದ ಹಲವಾರು ಗುತ್ತಿಗೆದಾರರಿಗೆ ಕಾಲಕ್ಕೆ ಬೇಕಂತ ಏನು ಕಾನೂನುಗಳಾಗಿರ್ಬೋದು ಅಥವಾ ಅವರ ಕೆಲಸ ಕಾರ್ಯಗಳಿಗೆ ತೊಡಕುಗಳಾಗ್ತಕ್ಕಂಥ ನಿವಾರಣೆಗಳಾಗಿರ್ಬೋದು, ಹಾಗೆ ಸಂಘದಲ್ಲಿ ಬದಲಾವಣೆ ಆಗ್ತಂಥ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಇವತ್ತು ಈ ಕಾರ್ಯಕ್ರಮ ಮಾಡೋಕ್ಕೆ ಮೋಟಿವೇಟು ಅವ್ರದ್ದೇ. ನಮ್ಮ ರಾಜ್ಯಾಧ್ಯಕ್ಷತೆ ಏನಿಲ್ಲ, ಅವರು ನಾನು ಹಿಂದೆ ಇದ್ದೀನಿ, ನೀನು ನಡ್ರಿ ಬಂದೆ ಅಂತಾರೆ. ಅಂಥ ಅಧ್ಯಕ್ಷ ಇದ್ದರೆ ಇಂಥ ಫಂಕ್ಷನ್ನ ಒಂದಲ್ಲ ವರ್ಷ ಅವರನ್ನು ಮಾಡ್ಬೋದು, ದೊಡ್ಡ ವಿಷಯ ಅಲ್ಲ. ದಯವಿಟ್ಟು ಇಂಥ ಅಧ್ಯಕ್ಷ ಸಿಕ್ಕಿರೋದು ನಮ್ಮ ಪುಣ್ಯ. ನಾವು ಇಂಥ ಅಧ್ಯಕ್ಷನ ನಾವು ಮುಂದೆ ಪಡಿತೀವಿ. ಇನ್ನು ಬೇರೆಯವರು ಬರ್ತಾರೆ ಅಂತ ನನ್ನ ನಂಬಿಕೆ ಇಲ್ಲ. ದಯವಿಟ್ಟು ಹೇಳ್ತೀವಿ, ಇದನ್ನು ಸದಸ್ಯರು ತಿಳ್ಕೋಬೇಕು. ಮುಂದೆ ಏನಾಗ್ತಿದೆ, ಹಿಂದೆ ಹೆಂಗಿತ್ತು ಸಂಘ, ಇವತ್ತು ಹೆಂಗಿದೆ, ಇವತ್ತು ಯಾವ ಮಟ್ಟದಲ್ಲಿ ನಮ್ಮ ಸಂಘ ಬೆಳೀತಾ ಇದೆ, ಯಾವ ಇದು ರೇಂಜಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ, ಅದನ್ನು ತಿಳ್ಕೋಬೇಕು. ಸದಸ್ಯರು ಮನಗಂಡಬೇಕು. ಇವತ್ತು ರಾಜ್ಯಾಧ್ಯಕ್ಷರ ಒಂದು ಒಡೆದಾಟ, ಅವರ ಶ್ರಮ ಏನಿದೆ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಹೋರಾಟನ. ಅದನ್ನು ಮನಗಂಡು ದಯವಿಟ್ಟು ಸದಸ್ಯರು ಇದನ್ನು ಏನೇ ಇರಲಿ, ನಮ್ಮ ಮನಸ್ತಾಪಗಳು ಏನೇ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ಅವೆಲ್ಲ ಏನಿದ್ರೂ ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಳಿ, ಒಂದು ಸದುಪಡಿಸ್ಕೊಳ್ಳಿ. ನಾವೆಲ್ಲ ಒಂದೇ, ನಾವೆಲ್ಲ ಸಂಘದವರು ಒಂದೇ. ದಯವಿಟ್ಟು ನೀವು ಎಲ್ಲರೂ ಪಾಲ್ಗೊಳ್ಬೇಕು ಅಂತ ನಾನು ಕೇಳ್ಕೊತೀನಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ನಗರ ಜಿಲ್ಲಾ ಸಮಿತಿಯ ಒಂದು ನೇತೃತ್ವದಲ್ಲಿ ದಿನಾಂಕ 12, 13 ಹಾಗೆ 14ನೇ ತಾರೀಕು ಪ್ರಥಮ ಬಾರಿಗೆ ನಾಡದೇವತೆ ಅಣ್ಣಮ್ಮ ದೇವಿಯ ಒಂದು ಪ್ರತಿಷ್ಠಾಪನೆ ಮಾಡಿ, ತಾಯಿಗೆ ಎಲ್ಲ ವಿದ್ಯುತ್ ಗುತ್ತಿಗೆದಾರರಿಗೆ ಒಳ್ಳೆಯದಾಗಲಿ ಅಂತ ಪೂಜೆಯನ್ನು ಮಾಡಿ, ತಾಯಿಯ ಹೆಸರಲ್ಲಿ ಎಲ್ಲ ಗುತ್ತಿಗೆದಾರರ ಹೆಸರಲ್ಲಿ ಒಂದು ಅನ್ನದಾನವನ್ನು ಮಾಡಬೇಕು ಅಂತ ಒಂದು ಕಾರ್ಯಕ್ರಮವನ್ನು 3 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದರ ಮಧ್ಯೆ ನಮ್ಮ SLC ಮತ್ತು ದ್ವಿತೀಯ PCಯಲ್ಲಿ ತೇರ್ಗಡೆಯಾದಂಥ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಪ್ರತಿಭಾವಂತ ವಿದ್ಯುತ್ ಗುತ್ತಿಗೆದಾರರ ಮಕ್ಕಳನ್ನು ಸನ್ಮಾನ ಮಾಡಿಸೋದು, ಮತ್ತು ನಮ್ಮ ಹಿರಿಯ ಗುತ್ತಿಗೆದಾರರಿಗೆ ನಾವು ಸನ್ಮಾನ ಮಾಡೋ ಮುಖಾಂತರ ಈ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ನಮ್ಮ ಸಂಘದ ಇತಿಹಾಸದಲ್ಲೇ, ಏನು ಬೆಂಗಳೂರು ನಗರ ಜಿಲ್ಲೆ ಹಲವಾರು ವರ್ಷಗಳಿಂದ ಇದೆ, ಫಸ್ಟ್ ಟೈಮ್ ಈ ಥರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮೊದಲಿಗೆ ನಾನು ಬೆಂಗಳೂರು ನಗರ ಜಿಲ್ಲಾ ಸಮಿತಿ ಎಲ್ಲ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ನನ್ನ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತು ನಮ್ಮ ಸಂಘ ಏನು 102 ವರ್ಷದ ಸಂಘ, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿರೋ ಮೂಲ ಉದ್ದೇಶ ನಮ್ಮ ಸಂಘಟನೆಗೆ, ಒಂದು ಸಂಘಟನೆ ಆಗಬೇಕು. ಗುತ್ತಿಗೆದಾರರು ಒಬ್ರಿಗೊಬ್ಬರು ಪರಸ್ಪರ ಪರಿಚಯ ಆಗಬೇಕು ಅಂದರೆ ಇಂಥ ಕಾರ್ಯಕ್ರಮಗಳು ಬೇಕು. ಅದರ ಕಳೆದ ಭಾನುವಾರ ಮೈಸೂರಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದು, ಇವತ್ತು ಬೆಂಗಳೂರಲ್ಲಿದೆ, ಇದೇ ಮಂಗಳವಾರ ಚಿಕ್ಕಮಂಗ್ಳೂರಲ್ಲಿದೆ, ಹಾಗೆ 27ನೇ ತಾರೀಕು ಬೆಳಗಾಮಲ್ಲಿದೆ. ಹೀಗೆ ಪ್ರತಿ ಜಿಲ್ಲೆಗಳಲ್ಲೂ ನಮ್ಮ ಗುತ್ತಿಗೆದಾರರು ತುಂಬ ಸ್ಪಿರಿಟಿಂದ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದಾರೆ. ಹಾಗೆ ವಿಶೇಷವಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳ ಹಿಂದೆ ಸರ್ಕಾರದ ಗಮನವನ್ನು ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ವಿ ಸಂಘದ್ದು. ಈ ಒಂದು ಸಂಘ ಇದೆ, ಇಡೀ ರಾಜ್ಯದಲ್ಲಿ ಸಂಘಕ್ಕೆ ತನ್ನದೇ ಆದ ಒಂದು ಶಕ್ತಿ ಇದೆ. 40 ಲಕ್ಷಕ್ಕೂ ಅಧಿಕ ಜನ ಈ ವೃತ್ತಿಯನ್ನು ನಂಬಿ ಜೀವನವನ್ನು ಮಾಡ್ತಾಯಿದ್ವಿ. ಅದನ್ನು ಸರ್ಕಾರಕ್ಕೆ ತಿಳಿಸೋದು, ಸರ್ಕಾರದಿಂದ ಏನೇನು ಸವಲತ್ತುಗಳು ಬರಬೇಕು ಸಂಘಕ್ಕೆ ಸದಸ್ಯರಿಗೆ ಅದನ್ನು ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮುಖಾಂತರ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ಲ ಸದಸ್ಯರು ನಿಮ್ಮ ಅಧ್ಯಕ್ಷತೆಯನ್ನು ಭಾಳ ವಿನಮ್ರವಾಗಿ ಅಂದರೆ ಅವರು ಹೊಗಳ್ತಾರೆ, ಅದಕ್ಕೆ ಏನು ಕಾರಣ ಏನಿಲ್ಲ ಸರ್. ನಾವು ಒಂದು ಗುತ್ತಿಗೆದಾರರಲ್ಲಿ ಗುತ್ತಿಗೆದಾರರು. ನಾವು ಈ ಅಧಿಕಾರ ಕೇವಲ 3 ವರ್ಷ ಇರ್ಬೋದು.
ನಾವಿರುವಂಥ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಗುತ್ತಿಗೆದಾರರಿಗೆ ಹಾಗೂ ನಮ್ಮ ಗ್ರಾಹಕರಿಗೆ, ವಿಶೇಷವಾಗಿ ನಾವು ಗ್ರಾಹಕರಿಗೆ ಏನು ಇವತ್ತು ಅನಾನುಕೂಲಗಳಾಗಿದೆ. ನಮ್ಮ ತಂಡ ಬಂದ ತಕ್ಷಣ ನಿಮಗೆ ಗೊತ್ತಿರ್ಬೋದು, 4.5 ವರ್ಷ ಹಲವಾರು ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ವಾಸ ದೃಢೀಕರಣ ಪತ್ರ ಬೇಕು ಅಂತ ಹಿಂದೆ ಇದ್ದಂಥ ಸರ್ಕಾರವನ್ನು ನಾವು ಅಪ್ರೋಚ್ ಮಾಡಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಿ ವಾಸ ದೃಢೀಕರಣ ಪತ್ರವನ್ನು ರದ್ದು ಮಾಡಿಸಿದಂಥ ಸಂಘ ಇದು ನಮ್ಮ KSLC. ಹಾಗೆ ಇನ್ನೊಂದು ವಿಶೇಷ ಹೇಳೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ 2023ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆದೇಶವನ್ನು ಮಾಡಿದೆ. 15 ಮೀಟ್ರಿಗಿಂತ ಹೆಚ್ಚಿನ ದೊಡ್ಡ ಕಟ್ಟಡಗಳಿದ್ದರೆ BBTಯನ್ನು ಹಾಕ್ಬೇಕಂದ್ರೆ ಬಸ್ ಬಾರ್ ಡಕ್ಕು, ಅದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಸಣ್ಣ ಪುಟ್ಟ ಕಟ್ಟಡಗಳು ಅದನ್ನು ನಾವು ರದ್ದು ಮಾಡುವ ಪ್ರಯತ್ನದಲ್ಲಿ ನಾವು ಇದ್ದೀವಿ. ಈಗ ತಾತ್ಕಾಲಿಕವಾಗಿ ರದ್ದಾಗಿದೆ. ಅದನ್ನು ಗೆಜೆಟ್ ನೋಟಿಫಿಕೇಷನ್ ಆಗಿರೋದ್ರಿಂದ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಯಲ್ಲಿ ನಮ್ಮ ಸಂಘದಿಂದನೂ ಒಬ್ಬರು ಸದಸ್ಯರಿದ್ದಾರೆ. ನಾವೆಲ್ಲ ವರದಿಯನ್ನು ಕೊಟ್ಟು ಇನ್ನೊಂದು 1 or 2 ಮಂತ್ಸಲ್ಲಿ ಅದನ್ನು ರದ್ದು ಮಾಡುವ ಮುಖಾಂತರ ಈ ರಾಜ್ಯದ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಸಂಘದ ಪರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಗಳೂರು ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಒಂದು ಸ್ಪೋರ್ಟ್ಸ್ ಹಾಗೂ ಅಣ್ಣಮ್ಮ ದೇವಿಯ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ. ಇದು ನಮ್ಮ ತಿಳಿದಂಗೆ 100 ವರ್ಷ ಇತಿಹಾಸದಲ್ಲೇ ಬೆಂಗಳೂರು ಜಿಲ್ಲಾ ಸಮಿತಿಯವರು ಈ ಥರ ಒಂದು ಕ್ರೀಡಾ, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಮೇಲೆ ಸನ್ಮಾನ ಕಾರ್ಯಕ್ರಮಗಳು, ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮಗಳು, ಈ ಥರ ಕಾರ್ಯಕ್ರಮಗಳು ಜಿಲ್ಲಾ ಸಮಿತಿಯವರು ಈ 100 ವರ್ಷದಲ್ಲಿ ಇದೇ ಪ್ರಥಮ ಬಾರಿಗೆ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಈ ಜಿಲ್ಲಾ ಸಮಿತಿಗೆ ಶುಭ ಹಾರೈಸ್ತೇನೆ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ, ಅವೆನ್ಯೂ ರಸ್ತೆ, ಬೆಂಗಳೂರು ಜಿಲ್ಲಾ ಸಮಿತಿಯಿಂದ ಈ ಒಂದು ಬೃಹತ್ ಮಟ್ಟದ ಅಣ್ಣಮ್ಮ ಪ್ರತಿಷ್ಠಾಪನೆ ಹಾಗೂ ವಿವಿಧ ರಸಮಂಜರಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಇದು 100 ವರ್ಷದ ಇತಿಹಾಸದಲ್ಲಿ ಮೊದಲನೇ ಸಲ ಬೆಂಗಳೂರಲ್ಲಿ ನಾವು ಮಾಡ್ತಾ ಇರೋದು. ಇದಕ್ಕೆ ಇಡೀ ರಾಜ್ಯದಾದ್ಯಂತ ಗುತ್ತಿಗೆದಾರ ಸದಸ್ಯರು ಹಾಗೂ ಅವ್ರ ಕುಟುಂಬದವರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಮ್ಮ ಸಂಘ 100 ವರ್ಷ ಇತಿಹಾಸ ಶತಮಾನೋತ್ಸವ ಆರಂಭಿಸಿ 102ನೇ ವರ್ಷದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ನಾವು ಪ್ರತಿಭಾ ಪುರಸ್ಕಾರ, ನಮ್ಮ ಕುಟುಂಬದ ಮಕ್ಕಳು ಅತಿ ಹೆಚ್ಚಿನ ಅಂಕ ಪಡೆದಿರೋರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣೆ ಹಾಗೂ ಅತ್ಯಂತ ಹಿರಿಯ ಗುತ್ತಿಗೆದಾರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಂಜೆ ರಸಮಂಜರಿ ಕಾರ್ಯಕ್ರಮ ಹೇಮಂತ್ ಕುಮಾರ್ ಅವರಿಂದ, ಸಂಘಟಕರಿಂದ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ನಾಳೆ ಕೂಡ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ನಾಳೆ ಅಣ್ಣಮ್ಮ ಇದು ಏನು ಪ್ರೊಸೆಷನ್ನು ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಾಳೆ ಇಟ್ಕೊಂಡಿದ್ದೀವಿ. ದಯವಿಟ್ಟು ಸದಸ್ಯರೆಲ್ಲರೂ ಈ ಕಾರ್ಯಕ್ರಮ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇವೆ. MN ಉಮೇಶ್, ಉಪಾಧ್ಯಕ್ಷರು, ಕೇಂದ್ರ ಸಮಿತಿ, ರಾಜ್ಯ ಸಮಿತಿ. ಅಣ್ಣಮ್ಮ ದೇವಿ ಕೃಪೆ ಒಳ್ಳೆಯದಾಗಲಿ. ನಮ್ಮ ಹಿರಿಯ ಮತ್ತು ಕಿರಿಯ ಗುತ್ತಿಗೆದಾರರು ಬಂದಿದ್ದಾರೆ, ಎಲ್ಲರೂ ಒಳ್ಳೆಯದು ಆಗಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ ಸರ್. ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ ಏನು ಒಂದು ಹೊಸ ಕಮಿಟಿ 1.5 ವರ್ಷದಿಂದ ನಾವು ಅಧಿಕಾರಕ್ಕೆ ಬಂದಾಗ ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಬಂದ್ವಿ. ಸದಸ್ಯರ ಸಮಸ್ಯೆಗಳನ್ನ ಬಗೆಹರಿಸೋ ಮತ್ತು ನಿವಾರಿಸೋ ದೃಷ್ಟಿಯಿಂದ ಅದ್ರ ಜೊತೆಗೆ ಪ್ರತಿಭಾ ಪುರಸ್ಕಾರ ಮತ್ತು ಸದಸ್ಯರನ್ನ ಚೇತನಗೊಳಿಸೋದಕ್ಕೆ ಒಂದು ಹೊಸ ಉತ್ಸಾಹ ತುಂಬಿಸೋದಕ್ಕೆ ಸಮಸ್ಯೆಗಳಲ್ಲದೆ ಇತರ ಚಟುವಟಿಕೆಗಳು ಬೇಕು ಅಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆ ಕ್ರೀಡಾ, ಸಾಂಸ್ಕೃತಿಕ ಮತ್ತು ಪ್ರತಿಭಾ ಪುರಸ್ಕಾರ, ವಿದ್ಯುತ್ ಸಾಮಗ್ರಿಗಳ ವಸ್ತು ಪ್ರದರ್ಶನ, ಹಾಗೆ ಉಚಿತ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ಮತ್ತು ದಂತ ತಪಾಸಣಾ ಶಿಬಿರಗಳನ್ನ ಏರ್ಪಡಿಸಿದ್ವಿ. ಇದೊಂದು ರೀತಿ ನಮ್ಮ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಮತ್ತು ಹೊರ ಜಿಲ್ಲೆಗಳಿಂದಲೂ ಸದಸ್ಯರು ಬರ್ತಾಯಿದ್ದಾರೆ. ಈಗ ಹೊರಗಡೆ ನೋಡಿದೆ, ಇದೊಂದು ನಮ್ಮ ರಾಜ್ಯಾಧ್ಯಕ್ಷರಂಥ C ರಮೇಶ್ ಅವರು ಒಂದು ಆಯ್ಕೆಯಾಗಿ ಬಂದಮೇಲೆ ಒಂದು ಹೊಸ ಹುರುಪು, ಒಂದು ಹೊಸ ಛಾಪು ಮೂಡಿದೆ ಸಂಘದಲ್ಲಿ. ಕಳೆದ ವರ್ಷ ತಾನೇ ಶತಮಾನೋತ್ಸವ ಸಂಭ್ರಮಾಚರಣೆ ಮಾಡಿದ್ವಿ ಒಂದು ಅದ್ಧೂರಿಯಾಗಿ. ಇದು ಒಂಥರ 2ನೇ ಶತಮಾನೋತ್ಸವ ಅನ್ನೋ ರೀತಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದೆಲ್ಲರೂ ನೋಡಿ ತುಂಬ ಸಂತೋಷ ಆಗ್ತಾಯಿದೆ. ಎಲ್ಲರೂ ಆಗಮಿಸಿರೋರಿಗೆ ಎಲ್ರಿಗೂ ಸ್ವಾಗತ ಮತ್ತು ನಮಸ್ಕಾರ ತಿಳಿಸೋಕ್ಕೆ ಇಷ್ಟಪಡ್ತೀನಿ.